ನಮಸ್ಕಾರ ಎಲ್ರಿಗೂ. ಅದೇ 15 Pro Max ಬಂತಲ್ಲ, ಪ್ರೀ ಹೀಟ್ ಮಾಡಿ ಓಪನ್ ಮಾಡ್ತಾಯಿದ್ದು. ಕಸ್ಟಮರ್ ಕೊಟೇಶನ್ಗೆ ಒಪ್ಕೊಂಡ್ರು. ಪ್ರೀ ಹೀಟ್ ಮಾಡಿ ಲೇಯರ್ ಓಪನ್ ಮಾಡ್ತಾಯಿದ್ದೆ. ನೋಡ್ಬೋದು, ಇಲ್ಲಿ ಕಾಣಲ್ಲ ಅನಿಸುತ್ತೆ, ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಸೊ ಇಲ್ಲಿ ಬ್ರೇಕ್ ಆಗಿದೆ. ಟಿ ವಿಗೆ ಹಾಕಿ ತೋರಿಸ್ತೀನಿ. ಕಸ್ಟಮರ್ ಕೊಟೇಶನ್ಗೆ ಒಪ್ಕೊಂಡಿದ್ರು. ಅವ್ರ ನಸೀಬ್ ಚೆನ್ನಾಗಿಲ್ಲೋ ನಮ್ಮ ಚೆನ್ನಾಗಿಲ್ಲೋ ಗೊತ್ತಿಲ್ಲ, ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದು. ಬಟ್ ನೋಡಿದ್ರೆ CPU ಕ್ರ್ಯಾಕ್ ಆಗಿಬಿಟ್ಟಿದೆ. ಟಿ ವಿಲಿ ತೋರಿಸ್ತೀನಿ ತಡೀರಿ, ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಕ್ರ್ಯಾಕ್ ಆಗಿರೋದು ನೋಡಿ, ಇಲ್ಲಿ ಕಾಣ್ತಾ ಇದೆ. ಸೊ ನೋಡಿ, ಇದು ಕ್ರ್ಯಾಕ್ ಆಗಿದೆ ಪೂರ್ತಿ. ಲೈಟ್ಸ್ ಆಫ್ ಮಾಡಿ. ನೋಡ್ತಾ ಇದ್ದೀರಾ ಇವಾಗ? ನೀಟಾಗಿ ಕಾಣ್ತಾ ಇದೆಯಾ? ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ಇದು ನೋಡಿ, ಫುಲ್ CPU ಇಲ್ಲಿ ಕ್ರ್ಯಾಕ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲ. ಬೇರೆ ಫೋನಲ್ಲಿ ಏನಾನ ಈ ಥರ ನೋಡಿ, ಇನ್ನೊಂದು 15 Pro ಇದೆ. ಇನ್ನೊಂದೇನ ಈ ಥರ ಎಲ್ಲ ಒಡೆದೋಗಿದ್ರೆ, ಅದ್ರದ್ದು ಮದರ್ ಬೋರ್ಡ್ ಚೆನ್ನಾಗಿದ್ದರೆ ಅದ್ರದ್ದು ಹಾಕ್ಬೋದು. ಇದನ್ನಂತೂ ರೆಡಿ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಇದು ವಾಪಸ್ ಕೊಡಬೇಕಾಗತ್ತೆ ಕಸ್ಟಮರ್ಗೆ. ಬಟ್ ನನಗೊಂದು ಇಲ್ಲಿ ಅರ್ಥ ಆಗ್ತಾ ಇಲ್ಲ ಅನ್ನೋದೇನೆಂದರೆ, ಸೊ ಹಿಂಗಿರುತ್ತೆ, ಇದೊಳಗಡೆ ಇರುತ್ತೆ. ಡಿಸ್ಪ್ಲೇ ನೋಡಿ, ಏನೂ ಆಗಿಲ್ಲ. ತೋರಿಸ್ತೀನಿ ತಡೀರಿ. ಡಿಸ್ಪ್ಲೇ ನೋಡಿ, ಏನಂದರೆ ಏನೂ ಆಗಿಲ್ಲ. ಎಲ್ಲೇನು ಕ್ರ್ಯಾಕ್ ಬಿದ್ದಿಲ್ಲ. ಫೋನ್ ಇನ್ನೂ ಸೂಪರ್ ಆಗಿದೆ ನೋಡೋದಕ್ಕೆ. ಆದರೆ ಅದರೊಳಗೆ ಈ ಥರ ಶೀಲ್ಡ್ ಕೊಟ್ಟಿರ್ತಾನೆ. ಶೀಲ್ಡ್ ಎಲ್ಲ ತೆಗ್ದು ಅದರೊಳಗಡೆ ನೋಡಿದ್ರೆ ಮದರ್ ಬೋರ್ಡ್ ಕ್ರ್ಯಾಕ್ ಆಗಿದೆ. ಆಶ್ಚರ್ಯಕರವಾಗಿದೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಲೈವ್ಗೆ ಹೋಗೋದು ನಾವು. ಬೇರೆ ಕಡೆ ಕೊಟ್ಟಾಗ ನಾವು ಒಂದು ಅರ್ಧ ಗಂಟೆಲಿ ರೆಡಿ ಮಾಡೋಣ ಅಂದ್ಕೊಂಡು ಖುಷಿಯಲ್ಲಿ ಓಪನ್ ಮಾಡಿದ್ರೆ ಈ ರೀತಿ ಆಗಿದೆ. ಬಟ್ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ, ಎಲ್ಲ ಟ್ರೈ ಮಾಡಿದ್ದಾರೆ, ಅಂದರೆ ಓಪನ್ ಮಾಡಿಲ್ಲ, ನೋಡಿದ್ದಾರೆ. ಏನು ಹೇಳೋಕ್ಕಾಗಲ್ಲ. ಏನು ದಟ್ಸ್ ಇಟ್. ಏನು ಮಾಡೋಕ್ಕಾಗಲ್ಲ. ಖತಮ್ ಅಂತಾರಲ್ಲ, ಹಂಗೆ ಖತಮ್ ಹೋಗ್ಯ. ತಿರ್ಗಾ ಕ್ಲೋಸ್ ಮಾಡಿ ಕಸ್ಟಮರ್ಗೆ ವಾಪಸ್ ಕೊಡಬೇಕಷ್ಟೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ನಿಮಗೆಲ್ಲ ತೋರಿಸೋಣ ಅಂತಿದ್ದೆ ರೆಡಿ ಮಾಡಾದ್ಮೇಲೆ. ರೆಡಿ ಆಗಿದೆ ಅಂತ. ಬಟ್ ಇವಾಗ ಏನು ತೋರಿಸೋದಕ್ಕಿಲ್ಲ, ಇದನ್ನೇ ತೋರಿಸ್ಬೇಕಾಗಿರೋದು. ಇನ್ನೂ ಆಶ್ಚರ್ಯಕರವಾಗಿರೋದು ಅಂದರೆ ಡಿಸ್ಪ್ಲೇ ಒಂಚೂರು ಸ್ಕ್ರ್ಯಾಚು ಕೂಡ ಆಗಿಲ್ಲ ಗುರು. ಇದರೊಳಗಡೆ ಅದು ಹೆಂಗೆ ಇಂಪ್ಯಾಕ್ಟ್ ಆಯ್ತು ಅನ್ನೋದು ನನಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ. ನಿಮ್ಗೇನ ಅರ್ಥ ಆಗಿದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಸಿ ಯಾ. ಬಾಯ್ ಬಾಯ್.